ಸಂವಿಧಾನದ 44ನೇ ವಿಧಿಯು ಯಾವ ವಿಷಯವನ್ನು ಕುರಿತು ವಿವರಿಸುತ್ತದೆ? ಮೂಲಭೂತ ಕರ್ತವ್ಯಗಳು, ರಾಷ್ಟ್ರಪತಿಗಳು, ಮೂಲಭೂತ ಹಕ್ಕುಗಳು, ಏಕರೂಪ ನಾಗರಿಕ ಸಂಹಿತೆ. ಅದಕ್ಕೆ ಸರಿ ಉತ್ತರ ಆಯ್ಕೆ 4, ಏಕರೂಪ ನಾಗರಿಕ ಸಂಹಿತೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಕರಿತೀವಿ. ಇದರ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ಸಂವಿಧಾನದ ವಿಧಿ 44. ಭಾರತದ ಬಾಹ್ಯಾಕಾಶ ನಗರ ಸ್ಪೇಸ್ ಸಿಟಿ ಎಂದು ಈ ಕೆಳಗಿನ ಯಾವ ಸ್ಥಳವನ್ನು ಕರೆಯುವರು? ಭೋಪಾಲ್, ಬೆಂಗಳೂರು, ಚೆನ್ನೈ, ಹೈದರಾಬಾದ್. ಬೆಂಗಳೂರನ್ನ ಭಾರತದ ಬಾಹ್ಯಾಕಾಶ ನಗರ ಅಂತ ಕರೀತಾರೆ. ಇದಕ್ಕೆ ಕಾರಣ ಬಾಹ್ಯಾಕಾಶ ಸಂಶೋಧನೆಗೆ ಸಂಬಂಧಪಟ್ಟಂತಹ ಭಾರತದ ಸಂಸ್ಥೆ ಇಸ್ರೋ ಏನಿದೆ ಅದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ ನಾವು ಕಾಣಬಹುದು. ಇನ್ನು ಸಿಲಿಕಾನ್ ಸಿಟಿ ಅಂತಲೂ ಕೂಡ, ಗಾರ್ಡನ್ ಸಿಟಿ, ಎಲೆಕ್ಟ್ರಾನಿಕ್ ಸಿಟಿ ಎನ್ನುವಂತಹ ಇತರೆ ಹೆಸರುಗಳು ಸಮೇತ ಬೆಂಗಳೂರಿಗೆ ಇದೆ. ಪ್ರಥಮ ಬಾರಿಗೆ ಏಷ್ಯನ್ ಗೇಮ್ಸ್ ಎಲ್ಲಿ ಜರುಗಿದವು? ಜಕಾರ್ತಾ, ಬೀಜಿಂಗ್, ನವದೆಹಲಿ, ದೋಹಾ. ಸರಿಯಾದ ಉತ್ತರ ಭಾರತದ ನವದೆಹಲಿಯಲ್ಲಿ 1951ನೇ ಇಸ್ವಿಯಲ್ಲಿ ಮೊಟ್ಟಮೊದಲ ಬಾರಿಗೆ ಏಷ್ಯನ್ ಗೇಮ್ಸ್ ಜರುಗಿದವು. ಪ್ರತಿ 4 ವರ್ಷಗಳಿಗೊಮ್ಮೆ ಏಷ್ಯನ್ ಗೇಮ್ಸ್ ಜರುಗುತ್ತವೆ. ಈ ಹಿಂದೆ 2018ರಲ್ಲಿ ಜಕಾರ್ತದಲ್ಲಿ ಜರುಗಿದ್ದು, ಮುಂದಿನ ಏಷ್ಯನ್ ಗೇಮ್ಸ್ 2022 ಚೀನಾ ದೇಶದಲ್ಲಿ ನಡೆಯಲಿವೆ. ವಿಶ್ವ ಭೂ ದಿನವನ್ನು ಯಾವಾಗ ಆಚರಿಸುವರು? ವರ್ಲ್ಡ್ ಅರ್ತ್ ಡೇ ಅಂತ ಕರಿತೀವಿ. ಇದು ನಡೆಯುವಂತಹ ದಿನ ಏಪ್ರಿಲ್ 22. ಇನ್ನು ಮಾರ್ಚ್ 22ರಂದು ವಿಶ್ವ ಜಲ ದಿನ ಆಚರಿಸುವರು. ಸೆಪ್ಟೆಂಬರ್ 8 ಸಾಕ್ಷರತಾ ದಿನ. ಮೇ 31 ತಂಬಾಕು ವಿರೋಧಿ ದಿನವನ್ನಾಗಿ ಆಚರಿಸುವರು. ವಿಸ್ತೀರ್ಣದ ಆಧಾರದ ಮೇಲೆ ಜಗತ್ತಿನ 2ನೇ ಅತಿ ದೊಡ್ಡ ದೇಶ ಯಾವುದು? ಮೊದಲನೇದು ನಮಗೆ ಗೊತ್ತಿದೆ, ರಷ್ಯಾ ದೇಶ. ಹಾಗಾದರೆ 2ನೇದು ಕೆನಡಾ ದೇಶವಾಗಿದೆ. ಭಾರತ ವಿಸ್ತೀರ್ಣದಲ್ಲಿ 7ನೇ ಅತಿ ದೊಡ್ಡ ದೇಶ. ಇನ್ನು ಚೀನಾದ ಸ್ಥಾನ 4ನೇ ಅತಿ ದೊಡ್ಡ ದೇಶವಾಗಿದೆ. ಅತಿ ಹೆಚ್ಚು ದೇಶಗಳನ್ನು ಹೊಂದಿರುವ ಖಂಡ ಯಾವುದು? ಏಷ್ಯಾ, ಉತ್ತರ ಅಮೆರಿಕ, ಆಫ್ರಿಕಾ, ದಕ್ಷಿಣ ಅಮೆರಿಕ ಕೊಟ್ಟಿದ್ದಾರೆ. ಇದರಲ್ಲಿ ಅತಿ ಹೆಚ್ಚು ದೇಶಗಳನ್ನು ಹೊಂದಿರುವಂತಹ ಖಂಡ ಆಫ್ರಿಕಾ ಖಂಡವಾಗಿದೆ, 54 ದೇಶಗಳು. ಇನ್ನು ಏಷ್ಯಾ ಖಂಡ 44 ದೇಶಗಳು. ಅದಾದ ನಂತರ ಉತ್ತರ ಅಮೆರಿಕ ಏನಿದೆ 23 ದೇಶಗಳು. ದಕ್ಷಿಣ ಅಮೆರಿಕ 12 ದೇಶಗಳನ್ನು ಹೊಂದಿದೆ. ಕಬೀರ್ ಸಮ್ಮಾನ್ ಪ್ರಶಸ್ತಿಯನ್ನು ಯಾವ ರಾಜ್ಯ ಸರ್ಕಾರ ನೀಡುತ್ತದೆ? ಮಧ್ಯಪ್ರದೇಶ ಸರ್ಕಾರ ಈ ಒಂದು ಕಬೀರ್ ಸಮ್ಮಾನ್ ಪ್ರಶಸ್ತಿಯನ್ನು ನೀಡುತ್ತೆ. ಕಾವ್ಯದಲ್ಲಿ ಅತ್ಯುನ್ನತ ಸಾಧನೆಯನ್ನ ಮಾಡಿದಂತಹ ಕವಿಗಳಿಗೆ ಜೀವಮಾನದ ಸಾಧನೆಯಾಗಿ ನೀಡುವಂತಹ ಪ್ರಶಸ್ತಿಯಾಗಿದೆ ಕಬೀರ್ ಸಮ್ಮಾನ್. ಗೋಯಂಕಾ ಪ್ರಶಸ್ತಿಯನ್ನು ಕೆಳಗಿನ ಯಾವ ಕ್ಷೇತ್ರದ ಸಾಧಕರಿಗೆ ನೀಡುವರು? ಇದಕ್ಕೆ ಉತ್ತರ ಪತ್ರಿಕೋದ್ಯಮದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದಂತಹ ವ್ಯಕ್ತಿಗಳಿಗೆ ಪ್ರತಿಷ್ಠಿತ ಗೋಯಂಕಾ ಪ್ರಶಸ್ತಿಯನ್ನು ಪ್ರತಿ ವರ್ಷ ನೀಡುವರು. 2017ರಲ್ಲಿ ಮರಣೋತ್ತರವಾಗಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದಂತಹ ನಟ ಯಾರು? ವಿನೋದ್ ಖನ್ನಾ, ರಿಷಿ ಕಪೂರ್, ಇರ್ಫಾನ್ ಖಾನ್, ಸಾಜಿದ್ ಖಾನ್. ಇವರಲ್ಲಿ 2017ರಲ್ಲಿ ಮರಣೋತ್ತರವಾಗಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದಂಥದ್ದು ಖ್ಯಾತ ಬಾಲಿವುಡ್ ನಟರಾದಂತಹ ವಿನೋದ್ ಖನ್ನಾ. ಇನ್ನು 2018ರ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಅಮಿತಾಬ್ ಬಚ್ಚನ್ ರವರಿಗೆ ನೀಡಲಾಗಿದೆ. ಜಗತ್ತಿನ ಅತಿದೊಡ್ಡ ಸಿಹಿ ನೀರಿನ ಸರೋವರ ಯಾವುದು? ಫ್ರೆಶ್ ವಾಟರ್ ಲೇಕ್ ಅಂತ ಕರಿತೀವಿ. ಸುಪೀರಿಯರ್ ಸರೋವರವನ್ನ ಜಗತ್ತಿನ ಅತಿದೊಡ್ಡ ಸಿಹಿ ನೀರಿನ ಸರೋವರವಾಗಿದೆ. ಥಿಂಪು ಎಂಬುದು ಈ ಕೆಳಗಿನ ಯಾವ ದೇಶದ ರಾಜಧಾನಿಯಾಗಿದೆ? ಚೀನಾ, ಟಿಬೆಟ್, ಭೂತಾನ್, ನೇಪಾಳ. ಇದು ಭೂತಾನ್ನ ರಾಜಧಾನಿಯಾಗಿದೆ. ನೀಡಿರುವಂತಹ 4 ಆಯ್ಕೆಗಳು ಭಾರತದ ಸುತ್ತಮುತ್ತ ಇರುವಂತಹ ದೇಶಗಳಾಗಿದ್ದು ಅದರಲ್ಲಿ ಭೂತಾನ್ನ ರಾಜಧಾನಿ ಥಿಂಪು ಆಗಿದೆ. ಈ ಕೆಳಗಿನ ಯಾವ ಶಾಸನ ಸಮುದ್ರಗುಪ್ತನ ಸಾಧನೆಗಳ ಬಗ್ಗೆ ವಿವರಿಸುತ್ತದೆ? ನೀಡಿರುವಂತಹ ಆಯ್ಕೆಗಳಲ್ಲಿ ಅಲಹಾಬಾದ್ ಸ್ತಂಭ ಶಾಸನ ಈ ಒಂದು ಮಾಹಿತಿಯನ್ನ ನೀಡುತ್ತದೆ.
ಅಲಹಾಬಾದ್ ಸ್ತಂಭ ಶಾಸನವು ಸಂಸ್ಕೃತ ಭಾಷೆಯಲ್ಲಿದ್ದು ಸಮುದ್ರಗುಪ್ತನ ರಾಜಕೀಯ ಮತ್ತು ಸೈನಿಕ ಸಾಧನೆಗಳ ಬಗ್ಗೆ ನಮಗೆ ವಿವರಣೆಯನ್ನ ನೀಡುತ್ತದೆ. ಇದರ ಒಂದು ರಚನೆಕಾರ ಹರಿಸೇನನಾಗಿದ್ದನು. ಗುಪ್ತರ ಕಾಲದಲ್ಲಿ ಜಾರಿಗೆ ತಂದ ಬೆಳ್ಳಿ ನಾಣ್ಯಗಳ ಹೆಸರು ಈ ಕೆಳಕಂಡಂತಿದೆ. ಇದಕ್ಕೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ರೂಪಾಕ ಅಂತ ಕರಿತೀವಿ. ಗುಪ್ತರ ಕಾಲದಲ್ಲಿ ಬಳಕೆಯಲ್ಲಿದ್ದಂತಹ ಬೆಳ್ಳಿ ನಾಣ್ಯಗಳ ಹೆಸರನ್ನ ರೂಪಾಕ ಎಂಬ ಹೆಸರಿನಿಂದ ಕರೀತಾ ಇದ್ರು. ಹಾಗೆ ಚಿನ್ನದ ನಾಣ್ಯಗಳನ್ನ ದಿನಾರ್ಸ್ ಎಂದು ಕರೆಯುತ್ತಿದ್ದಾರೆ. ಸುದರ್ಶನ ಸರೋವರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಇದನ್ನು ನಿರ್ಮಿಸಿದವನು ಚಂದ್ರಗುಪ್ತ ಮೌರ್ಯನ ರಾಜ್ಯಪಾಲನಾಗಿದ್ದ ಪುಷ್ಯಗುಪ್ತ. ಎರಡನೇ ಹೇಳಿಕೆ, ರುದ್ರಧಾಮನ ರಾಜ್ಯಪಾಲನಾಗಿದ್ದ ಸುವಿಷ್ಕ ಇದನ್ನ ಪುನರ್ ನಿರ್ಮಾಣವನ್ನು ಮಾಡಿದ್ದನು. ಈ ಎರಡೂ ಹೇಳಿಕೆಗಳನ್ನು ಗಮನಿಸಿದಾಗ ಸರಿಯಾದಂತಹ ಹೇಳಿಕೆ ಎರಡೂ ಹೇಳಿಕೆಗಳು ಸರಿ. ನೀರಾವರಿಯನ್ನ ಅಭಿವೃದ್ಧಿಪಡಿಸುವ ಸಲುವಾಗಿ ಮೌರ್ಯರ ಅವಧಿಯಲ್ಲಿ ಚಂದ್ರಗುಪ್ತ ಮೌರ್ಯನ ರಾಜ್ಯಪಾಲನಾಗಿದ್ದಂತಹ ಪುಷ್ಯಗುಪ್ತನು ಸುದರ್ಶನ ಸರೋವರವನ್ನ ನಿರ್ಮಾಣವನ್ನ ಮಾಡ್ತಾನೆ. ಇದಾದ ನಂತರ ಇದು ಹಾಳಾಗಿದ್ದಂತಹ ಕಾರಣಕ್ಕೆ ರುದ್ರಧಾಮನ ರಾಜ್ಯಪಾಲನಾಗಿದ್ದಂತಹ ಸುವಿಷ್ಕ ಇದನ್ನ ಪುನರ್ ನಿರ್ಮಾಣವನ್ನು ಕೂಡ ಮಾಡ್ತಾನೆ. ಆರ್ಯಭಟ ಮತ್ತು ವರಹಾಮಿಹಿರ ಈ ಕೆಳಗಿನ ಯಾವ ರಾಜವಂಶದ ಕಾಲಾವಧಿಯಲ್ಲಿದ್ದರು? ಗುಪ್ತರು, ಚೋಳರು, ಮೌರ್ಯರು, ಮೊಘಲರು. ಗುಪ್ತರ ಕಾಲಾವಧಿಯಲ್ಲಿ ಇದ್ದಂತಹ ಖ್ಯಾತ ಖಗೋಳಶಾಸ್ತ್ರಜ್ಞರು ಆರ್ಯಭಟ ಮತ್ತು ವರಹಾಮಿಹಿರ. ಆರ್ಯಭಟನ ಹೆಸರಿನಲ್ಲಿನೇ ಭಾರತದ ಪ್ರಥಮ ಉಪಗ್ರಹವನ್ನು ಕೂಡ ಉಡಾವಣೆ ಮಾಡೋದನ್ನು ನಾವು ನೆನಪಿಸಿಕೊಳ್ಳಬಹುದು. ಗುಪ್ತರ ಆಡಳಿತದಲ್ಲಿ ಪುರಪಾಲ ಎಂಬುದು ಏನನ್ನು ಸೂಚಿಸುತ್ತದೆ ಅಥವಾ ಯಾವ ಹುದ್ದೆಯನ್ನ ಸೂಚಿಸುತ್ತದೆ? ಇದಕ್ಕೆ ನಗರದ ಮುಖ್ಯಸ್ಥನ ಹುದ್ದೆ ಏನಿದೆ ಆ ಒಂದು ಹುದ್ದೆಗೆ ಆಗಿನ ಕಾಲಾವಧಿಯಲ್ಲಿ ಪುರಪಾಲ ಎಂಬ ಹೆಸರನ್ನ ನೀಡಿದ್ದರು. ಈ ಕೆಳಗಿನ ಯಾವ ದಕ್ಷಿಣದ ಸಾಮ್ರಾಜ್ಯ ಅಶೋಕನ ಶಾಸನಗಳಲ್ಲಿ ಉಲ್ಲೇಖವಾಗಿಲ್ಲ? ಚೋಳ, ಪಾಂಡ್ಯ, ಸತ್ಯಪುತ್ರ, ಶಾತವಾಹನ. ಇದರಲ್ಲಿ ಶಾತವಾಹನ ವಂಶ ದಕ್ಷಿಣ ಭಾರತವನ್ನು ಆಳಿದಂಥ ಮೊದಲ ರಾಜವಂಶದ ಬಗ್ಗೆ ಏನಿದೆ ಅಶೋಕನ ಶಾಸನಗಳಲ್ಲಿ ಉಲ್ಲೇಖವಿಲ್ಲ. ಇನ್ನು ಸತ್ಯಪುತ್ರ ಎನ್ನುವುದು ಸಾತ್ಪುರ ಶ್ರೇಣಿಯ ಭಾಗದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದಂತಹ ರಾಜವಂಶದ ಹೆಸರಾಗಿತ್ತು. ಈ ಕೆಳಗಿನ ಯಾವ ಭಕ್ತಿ ಸಂತ ವೇದಾಂತ ಸಂಗ್ರಹ ಎಂಬ ಗ್ರಂಥವನ್ನ ರಚಿಸಿದ್ದಾರೆ? ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ನಿಂಬಾರಿಕರು. ಇದಕ್ಕೆ ಸರಿ ಉತ್ತರ ರಾಮಾನುಜಾಚಾರ್ಯರು ವೇದಾಂತ ಸಂಗ್ರಹ ಎಂಬ ಗ್ರಂಥವನ್ನ ರಚನೆ ಮಾಡಿದ್ದಾರೆ. ಸರಿ ಹೊಂದಾಣಿಕೆಯನ್ನ ಗುರುತಿಸಿ ಪುಸ್ತಕ ಮತ್ತು ಲೇಖಕರನ್ನ ಕೊಟ್ಟಿದ್ದಾರೆ. ಅನಿ ಬೆಸೆಂಟ್, ವೇಕ್ ಆಫ್ ಇಂಡಿಯಾ, ಸರೋಜಿನಿ ನಾಯ್ಡು, ಕ್ರೈಸಿಸ್ ಇಂಟು ಚಾಹೋಸ್, ಮಹಾತ್ಮ ಗಾಂಧಿ, ಓಲ್ಡನ್ ಥ್ರೆಶೌಟ್ ಅನ್ನುವಂತಹ ಹೊಂದಾಣಿಕೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದಂತಹ ಹೊಂದಾಣಿಕೆ ಆಯ್ಕೆ 1, ಅನಿ ಬೆಸೆಂಟ್ ವೇಕ್ ಆಫ್ ಇಂಡಿಯಾ ಪುಸ್ತಕದ ಲೇಖಕರಾಗಿದ್ದಾರೆ. ತುಘಲಕ್ನಾಮ ಎಂಬ ಗ್ರಂಥವನ್ನು ಬರೆದವರು ಯಾರು? ಮಹಮ್ಮದ್ ಬಿನ್ ತುಘಲಕನ ಜೀವನದ ಮೇಲೆ ಬೆಳಕನ್ನು ಚೆಲ್ಲುವಂತ ಈ ಕೃತಿಯನ್ನು ರಚನೆ ಮಾಡಿದವರು ಯಾರು? ನಾಸಿರುದ್ದೀನ್, ಅಮೀರ್ ಖುಸ್ರು, ಇಸಾಮಿ, ಬರ್ಣಿ. ಇದರಲ್ಲಿ ತುಘಲಕ್ನಾಮದ ರಚನೆಕಾರ ಅಮೀರ್ ಖುಸ್ರು. ಭಾರತ ಸ್ವಾತಂತ್ರ್ಯ ನಂತರ ಸರೋಜಿನಿ ನಾಯ್ಡುರವರು ಯಾವ ರಾಜ್ಯದ ಮೊಟ್ಟ ಮೊದಲ ಮಹಿಳಾ ರಾಜ್ಯಪಾಲೆಯಾದರು? ಮಧ್ಯಪ್ರದೇಶ್, ಆಂಧ್ರಪ್ರದೇಶ್, ಬಿಹಾರ ಮತ್ತು ಉತ್ತರ ಪ್ರದೇಶ. ಇದರಲ್ಲಿ ಸರೋಜಿನಿ ನಾಯ್ಡುರವರು ರಾಜ್ಯಪಾಲರಾಗಿ ಆಯ್ಕೆಯಾಗಿದ್ದು ಉತ್ತರ ಪ್ರದೇಶದ ರಾಜ್ಯಪಾಲೆ ಆಗಿದ್ದರು. ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಯಾವುದು ಪ್ರಮುಖ ಸಂಗೀತ ಸಾಧನವಾಗಿತ್ತು? ಸಿತಾರ್, ವೀಣೆ, ತಬಲಾ, ಮೃದಂಗ. ಇದರಲ್ಲಿ ವಿಜಯನಗರದ ಕಾಲಕ್ಕೆ ಅತ್ಯಂತ ಪ್ರಸಿದ್ಧವಾಗಿದ್ದಂತಹ ಸಂಗೀತ ಸಾಧನ ವೀಣೆಯಾಗಿತ್ತು. ಸರ್ದಾರ್ ವಲ್ಲಭಾಯ್ ಪಟೇಲರಿಗೆ ಸರ್ದಾರ್ ಎಂಬ ಬಿರುದನ್ನು ನೀಡಿದವರು ಯಾರು? ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧೀಜಿ. ಸರ್ದಾರ್ ಪಟೇಲರಿಗೆ ಸರ್ದಾರ್ ಎಂಬ ಬಿರುದನ್ನು ನೀಡಿದವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು. ಇನ್ಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ನೀಡಿದವರು ಯಾರು? ವಿ ಡಿ ಸಾವರ್ಕರ್, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್. ಇದರಲ್ಲಿ ಇನ್ಕ್ವಿಲಾಬ್ ಜಿಂದಾಬಾದ್ ಎನ್ನುವ ಘೋಷಣೆಯನ್ನು ನೀಡಿದಂಥವರು ಖ್ಯಾತ ಕ್ರಾಂತಿಕಾರಿ ಭಗತ್ ಸಿಂಗ್ ರವರು. ಬುದ್ಧನ ಆಕೃತಿ ಹೊಂದಿದ್ದ ನಾಣ್ಯಗಳನ್ನು ಈ ಕೆಳಗಿನ ಯಾವ ಅರಸ ಜಾರಿಗೆ ತಂದಿದ್ದನು? ಹರ್ಷ, ಚಂದ್ರಗುಪ್ತ, ಕನಿಷ್ಕ,
ಅಶೋಕ ಇವರಲ್ಲಿ ಬುದ್ಧನ ಆಕೃತಿಯನ್ನು ಹೊಂದಿದ್ದಂತಹ ನಾಣ್ಯಗಳನ್ನು ಜಾರಿಗೆ ತಂದವನು ಕುಶಾಣರ ಅರಸನಾಗಿದ್ದಂತಹ ಕನಿಷ್ಕ. ಕಾರಣ ಈತ ಬೌದ್ಧ ಅನುಯಾಯಿ ಆಗಿದ್ದನು.